ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಬಂಧುಗಳೇ, ಇದೇ ಕೋಲಾರ ಜಿಲ್ಲೆಯ ವೇಮಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಸೀತಿ ಗ್ರಾಮ ಪಂಚಾಯಿತಿಯ ಉಲ್ಲಂಕಲ್ಲು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ನನ್ನ ಆತ್ಮೀಯ ಸಹೋದರ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಕಾಂತ್ ರಾವಣ್ಣವರು ಅವರ ಒಂದು ಹೋರಾಟದ ಪ್ರತಿಫಲ ಸುಮಾರು 3-4 ತಿಂಗಳಿಂದ ನಾನು ಗಮನಿಸ್ತಾ ಇದ್ದೆ. ಅವರು ಮಾಡಿರ್ತಕ್ಕಂಥ ಹೋರಾಟದ ಪ್ರತಿಫಲವಾಗಿ ಇಲ್ಲಿನ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳ ಒಂದು ಆದೇಶದ ಮೇರೆಗೆ ಅವರಿಗೆ 10 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ನಿರ್ಮಾಣ ಮಾಡಲಿಕ್ಕೆ ಉಲ್ಲಂಕಲ್ಲು ಗ್ರಾಮದಲ್ಲಿ ಮಂಜೂರು ಮಾಡಿರ್ತಾರೆ. ಅಂದರೆ ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ. ಪಾಸ್ ಮಾಡಿದರೂ ಸಹ ಆ ಊರಿನಲ್ಲಿ ಕೆಲವು ಜಾತಿವಾದಿಗಳು, ಕೆಲವು ಹಿತಾಸಕ್ತಿಗಳು, ಕೆಲವು ಸಂವಿಧಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನಂತ ಅರಿವೇ ಇಲ್ದಿರ್ತಕ್ಕಂಥ ಮುಟ್ಟಾಳರು, ಬೇರೆ ಜಾತಿವಾದಿಗಳು, ಸವರ್ಣೀಯರಿಂದ ಯಾವುದೇ ಕಾರಣಕ್ಕೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಕೆಲವರು ತಡೆಗಟ್ತಾ ಇರ್ತಕ್ಕಂಥದ್ದು. ನಾನು ಅವ್ರಿಗೆ ಒಂದೇ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಭೆಯನ್ನು ಊರಲ್ಲಿ ಇಡಬಾರ್ದು ಅಂತ ನೀವೇನಾದರೂ ಅಡ್ಡಿಪಡಿಸಿದ್ರೆ ಈ ದೇಶದಲ್ಲೇ ನೀವು ಇರಲಿಕ್ಕೆ ಅನ್ಲಾಯಕ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದರೆ ನೋಡಿ, ನಮ್ಮ ಶ್ರೀಕಾಂತ್ ರಾವಣ್ ನಮ್ಮ ಸಹೋದರ ಭೀಮ್ ಸೇವಾ ಸಮಿತಿಯ ಒಂದು ಸಂಸ್ಥಾಪಕ ಅಧ್ಯಕ್ಷರು, ನನ್ನಾಗಿ ಅವರು ಹೋರಾಟಗಾರರಾಗಿದ್ದಾರೆ. ನಮ್ಮ ಸಹೋದರು ಅವರು ಸತತ 3 ತಿಂಗಳಿಂದ ಅವರು ಮಾಡಿರ್ತಕ್ಕಂಥ ಹೋರಾಟದ ಪ್ರತಿಫಲ ಇವತ್ತು ರೆಸಲ್ಯೂಷನ್ ಪಾಸ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಭೆಯನ್ನು ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅಧಿಕಾರಿಗಳೆಲ್ಲರೂ ಸಹ ಬೆಂಬಲವನ್ನು ವ್ಯಕ್ತಪಡಿಸಿದರೂ ಸಹ ಅಲ್ಲಿನ ಸವರ್ಣೀಯರು ಕೆಲವರು ಅವರು ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು. ಇದನ್ನು ವಿಶೇಷವಾಗಿ ನಾನು ಕೋಲಾರ ಜಿಲ್ಲಾ ಆಡಳಿತಕ್ಕೆ ಹಾಗೂ ಕೋಲಾರ ಜಿಲ್ಲೆಯ ಪೊಲೀಸ್ ಇಲಾಖೆಗೆ, ಮಾನ್ಯ SP ಮೇಡಮ್ನವ್ರಿಗೆ ಹಾಗೂ ಕೋಲಾರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಅಂತಾದರೂ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ. ಇನ್ನೊಂದು ಉಳ್ಳಾರಳ್ಳಿ ಗ್ರಾಮಕ್ಕೆ ಚಲೋ ಅಂತ ಕಾರ್ಯಕ್ರಮ ಇದು ನಡೆಯುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದೇ ಒಂದು 12-13 ವರ್ಷಗಳ ಹಿಂದೆ ಮೇಡಿಹಳ್ಳಿ ಗ್ರಾಮದಿಂದ ವೇಮಗಲ್ಗೆ ಮುತ್ತಿಗೆ ಹಾಕಿದ್ವಿ. ಅಂಥ ಒಂದು ಪರಿಸ್ಥಿತಿ ಎದುರಾಗಬಾರ್ದು ಅಂತೇಳಿದರೆ ಏನು ನಮ್ಮ ಶ್ರೀಕಾಂತ್ ರಾವಣ್ಣ ಅವರು ಒಂದು ಹೋರಾಟದ ಪ್ರತಿಫಲವಾಗಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ನಿರ್ಮಾಣ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದನ್ನು ಎಲ್ಲರೂ ಸೇರಿ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಆಸ್ತಿ, ಪ್ರತಿಯೊಬ್ಬರ ಮನೆಯ ಆಸ್ತಿ, ಸಂವಿಧಾನದ ಆಸ್ತಿ. ಇವತ್ತು ನಾವು ಸುಗಮವಾಗಿ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಸರ್ವರಿಗೂ ಸಮಪಾಲು ಸಮಬಾಳು ಈ ರೀತಿ ನಡೀತಾ ಇದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನೆನಪಿರಲಿ. ಅಂಥ ಮಹಾನ್ ವ್ಯಕ್ತಿಯ ಪ್ರತಿಭೆಯನ್ನು ನೀವು ಅನಾವರಣ ಮಾಡಲಿಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಿ ಅಂದರೆ ನಾಚಿಕೆ ಆಗಬೇಕು ನಿಮಗೆ. ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಕೋಲಾರಕ್ಕೆ ಬಂದು ಕೋಲಾರದಿಂದ ಉಲ್ಲಂಕಲ್ಲು ಗ್ರಾಮಕ್ಕೆ ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡೋಕೆ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಸೂಕ್ಷ್ಮವಾಗಿ ಈ ಘಟನೆಯನ್ನು ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಇಲ್ಲದೆ ಹೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಘಟನೆಯೂ ಸಹ ಕೋಲಾರ ಜಿಲ್ಲೆಗೆ ಬಂದು ಕೋಲಾರಿಂದ ವೇಮಗಲ್ಗೆ ಚಲೋ ಕಾರ್ಯಕ್ರಮ ಕಾಲ್ನಡಿಗೆ ಹಮ್ಮಿಕೊಂತೀವಿ ಅಂತೇಳ್ಬಿಟ್ಟು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೈ ಭೀಮ್.